ಆದಿ, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಯಾರದು ಫೋನು? ಅಬ್ರಾಡಿಂದ ಕ್ಲೈಂಟ್ ಅಮ್ಮ. ಹಾಯ್ ಮಾ. Hello, Mr. Aditya. I have been trying to call you. Hope I'm not disturbing you. ನಾಟ್ ಎಟ್ ಆಲ್. ಪ್ಲೀಸ್ ಟೆಲ್ ಮೀ. The herbal product from your company, it's been approved. Let's join hands and tie up. ವಾವ್, ದಟ್ಸ್ ಫ್ಯಾಂಟಾಸ್ಟಿಕ್. ಗ್ರೇಟ್ ನ್ಯೂಸ್ ಮಾ. Yes, we are happy too. Mr. Aditya, I have another immediate requirement. ಯಾ, ಗೋ ಹೆಡ್. What is your brand ambassador's name again? Sorry. Is it Pariniti? ನೋ, ದಟ್ಸ್ ಪಾವತಿ. Yes, Paruvati. I will send you a picture right now. I want a picture of Parvati, exactly like the one I'm going to send you now. I need it within an hour maximum. Can you make it fast, please? ಶ್ಯೂರ್, ಐಲ್ ಸೆಂಡ್. Thank you. ಅಮ್ಮ, ಹರ್ಬಲ್ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆಯಂತೆ. ಟೈಪ್ ಆಗೋಣ ಅಂತ ಇದ್ದಾರೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆದಿ. ಥ್ಯಾಂಕ್ಸ್ ಮಾ, ಎಲ್ಲ ನಿಮ್ಮ ಆಶೀರ್ವಾದ. ಗಾಡ್ ಬ್ಲೆಸ್. ಅವ್ರು ಒಂದಷ್ಟು ರೆಫರೆನ್ಸ್ ಫೋಟೋ ಕಳಿಸ್ತಾರಂತೆ. ನಾವು ಪಾರ್ವತಿನ ಅದೇ ಥರ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿ ಫೋಟೋಸ್ ಕಳಿಸ್ಬೇಕಂತೆ. ಫೋಟೋ ಕಳಿಸಿದಾರಮ್ಮ, ನೋಡಿ. ಈ ಫೋಟೋ ದೀಪಿಕಾ ಪಡ್ಕೊಂಡು ಗೆಟಪ್ ಇದೆಯಲ್ಲಮ್ಮ, ಆ ಥರ ಪಾರ್ವತಿನ ರೆಡಿ ಮಾಡಬೇಕು. ಜಯ, ಇಮಿಡಿಯೇಟ್ ಆಗಿ ಡಿಸೈನರಿಗೆ ಕಾಲ್ ಮಾಡಿ ಕಾಸ್ಟ್ಯೂಮ್ಸು ಜ್ಯುವೆಲ್ಸು ಎಲ್ಲ ಅರ್ಧ ಗಂಟೆಲಿ ತರಕ್ಕೆ ಹೇಳಿ. ಸರಿ ಸರ್. ಆದಿತ್ಯ, ಫೋನ್ ಕೊಡಿಲಿ, ನಾನು ನೋಡ್ತೀನಿ ಆ ಫೋಟೋನ. ಅಬ್ಬಬ್ಬಾ, ಆ ದೀಪಿಕಾ ಪಡುಕೋಣೆಯಲ್ಲಿ ಈ ಪಾರು ಎಲ್ಲಿ ಅದೃಷ್ಟ ಮಾಡಿದೆ ಮುಂಡೆದು. ಹಾ, ತಗೋ ಆದಿ, ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್, ಈ ಥರ ಬಟ್ಟೆ ರೆಡಿ ಮಾಡೋದಕ್ಕೆ ಒಂದು ವಾರ ಟೈಮ್ ಬೇಕಂತೆ. ಒಡವೆಗಳು ರಾಜಮನೆತನದ ಒಡವೆಗಳ ಥರ ಇದೆ, ಅದೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಅಂತ ಇದ್ದಾರೆ. ಬೇರೆಯವ್ರ ಹತ್ರ ಟ್ರೈ ಮಾಡಿ. ಮಾಡಿದೆ ಸರ್, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. 1 ಅವರಲ್ಲಿ ಫೋಟೋ ಶೂಟ್ ಮಾಡಿ ಫೋಟೋಸ್ ಕಳಿಸ್ಬೇಕು. ಪರಿಚಯದವ್ರು ಯಾರಾದರೂ ಕೇಳಿ ನೋಡಿ, ಸಿಗ್ಬೋದು. ಸರಿ ಸರ್. ಆದಿತ್ಯ, ಅಲ್ಲಿ ಇಲ್ಲಿ ಹುಡುಕೋದು ಯಾಕೆ? ಈಗ ನಮ್ಗೆ ಬೇಕಾಗಿರುವಂಥ ಒಡವೆಗಳು ಬಟ್ಟೆಗಳು ನಿಮ್ಮ ಅಮ್ಮನ ಹತ್ರನೇ ಇದೆಯಲ್ಲ. ಸಾರಿ ಅಖಿಲ, ಇರೋ ಸಮಯದಲ್ಲಿ ನನಗೆ ಕಾಣಿಸ್ತಿರೋ ದಾರಿ ಇದು ಒಂದೇ. ಅರಸನ ಕೋಟೆ ಕುಟುಂಬದಲ್ಲಿ ತಲೆತಲಾಂತರದಿಂದ ಬಂದಿರೋ ಆಭರಣ ಬಟ್ಟೆಗಳನ್ನೆಲ್ಲ ಈ ಮನೆಯ ಹಿರಿ ಸೊಸೆಗೋಸ್ಕರ ಮೀಸಲಾಗಿಟ್ಟಿದ್ದೀನಿ. ಅಂಥದ್ರಲ್ಲಿ ಅದನ್ನೆಲ್ಲ ಅವಳಿಗೆ ಹಾಕೋದ? ಅಖಿಲ, 100 ಕೋಟಿ ಪ್ರಾಜೆಕ್ಟ್. ಆದಿತ್ಯ ಬೇರೆ ತಲೆ ಕೆಡ್ಸ್ಕೊಂಡಿದ್ದಾನೆ, ಅದಕ್ಕೆ ಹೇಳಿದೆ. ಹಲೋ ಮೂರ್ತಿಗಳೇ, ನಿಮ್ಮ ಬ್ಯಾಂಕಲ್ಲಿ ಯಾರಾದರೂ ರಾಜಮನೆತನದ ಬಟ್ಟೆಗಳು ಒಡವೆಗಳನ್ನ ಲಾಕರಲ್ಲಿ ಇಟ್ಟಿದ್ದಾರಾ? ಹೌದಾ? ಓಕೆ, ಥ್ಯಾಂಕ್ ಯು. ಅಖಿಲ, ಆದಿತ್ಯ ಎಂಥ ಪರ್ಫೆಕ್ಷನಿಸ್ಟ್. ಯಾವ ಪ್ರಾಜೆಕ್ಟ್ಗೂ ನೋ ಅಂತ ಹೇಳಿದಿರೋ ಹಂಗೆ ಈ ವಿಷಯಕ್ಕೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ನೋಡು, ಯೋಚನೆ ಮಾಡು.
ಮಾರ್ಕ್. Mr. Aditya, we just have 45 minutes left. ಮಾರ್ಕ್, ಗಿವ್ ಮೀ 15 minutes. I'll get back to you. ಅಖಿಲ, ಅಮ್ಮ, ನಿಮ್ಗೆ ಹರ್ಟ್ ಆಗುತ್ತೆ ಅನ್ನೋದಾದರೆ ಈ ಪ್ರಾಜೆಕ್ಟ್ನೇ ಬಿಟ್ಬಿಡೋಣ. ನಾನು ಅವ್ರಿಗೆ ಕಾಲ್ ಮಾಡಿ ತಿಳಿಸ್ತೀನಿ. ಆದಿ, ಪ್ರೀತು ದಿಶಾ ಕೈಯಿಂದ ನಾನೇ ನಿನಗೆ ಕೊಡಿಸಿರೋ ಮೊದಲನೇ ಪ್ರಾಜೆಕ್ಟ್ ಇದು. ನೀನು ಇಷ್ಟಪಟ್ಟು ಮಾಡ್ತಾ ಇರೋ ಪ್ರಾಜೆಕ್ಟ್ ಇದು. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನಿಲ್ಬಾರ್ದು. ನೀನು ಯಾರ ಮುಂದೆ ತಲೆ ತಗ್ಸೋ ಹಾಗಾಗಬಾರ್ದು. ಆ ಕಾರಣಕ್ಕೆ ನಾನು ಒಡವೆಗಳನ್ನ, ಸೀರೆನ ಕೊಡ್ತೀನಿ. ಏನದು? ಅಕ್ಕ ಅದು ನಿನ್ನೆ ರಾತ್ರಿ ತಿಂದಿರೋ ಎಂಜಲ್ ತಟ್ಟೆನ ಹಾಗೆ ಇಟ್ಟಿದೀಯಲ್ಲ. ನೀನಂತೂ ಕೆಲಸ ಮಾಡಲ್ಲ, ಕೆಲ್ಸದವ್ರ ಹತ್ರ ಕ್ಲೀನ್ ಮಾಡಿಸ್ಬೋದಲ್ಲ. ಅಕ್ಕ ಅದು ಡಿಸಿಪ್ಲಿನ್ ಇರಬೇಕು, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು. ಈಗ ಕ್ಲೀನ್ ಮಾಡಿಸ್ಬಿಡ್ತೀನಿ ಅಕ್ಕ. ಪ್ರೀತು, ರೆಡಿ ಆಗ್ಬಾ. ಸರಿ ಮಾಮ್. ಹತ್ತು ನಿಮಿಷ ನನಗೆ ಉಸಿರೇ ನಿಂತೋಗಿತ್ತು. ಲೋ, ಆ ಹುಡುಗಿ ಉಸಿರಾಡ್ತಿದ್ದಾಳಿಲ್ವಾ ನೋಡು.